ಬೆಳಗಿನ ಜಾವ 5:30ಕ್ಕೆ ಬಂದಿದ್ದೀನಿ. ನಮ್ಮ ತಾಯಿಯವರು 20ನೇ ತಾರೀಕು ಜನವರಿಯಲ್ಲಿ ದೈವಾಧೀನರಾಗಿದ್ದರು. ಗುರೂಜಿಗಳು ಮಾರ್ಗದಲ್ಲೇ ಮನೆ 5 ತಿಂಗಳು ಬಿಡಬೇಕು ಅಂತ ಹೇಳಿದರು. ಬಿಟ್ಟಿದ್ವಿ. ಈಗ 5 ತಿಂಗಳು ಮುಗೀತು. ರೀಓಪನ್ ಮಾಡಬೇಕಾಗಿತ್ತು. ಬೀಗ ತೆಗೆಯೋಕ್ಕೆ ಅಂತ ಬಂದಿದ್ದೀನಿ. ಆದರೂ ನಾನು ಒಬ್ಬನೇ ಬಂದಿದ್ದೀನಿ. ನಮ್ಮ ಅಣ್ಣ ನಮ್ಮ ಅತ್ತಿಗೆನೆಲ್ಲ ಕರೆದೆ, ಬರಲಿಲ್ಲ. ಯಾಕೋ ಭಯ ಪಟ್ಕೊಂಬಿಟ್ರು. ನಮ್ಮ ಮಿಸ್ಸಸ್ನೂ ಕರೆದ್ವಿ, ಅವರು ಹೆದರ್ಕೊಂಬಿಟ್ರು. ಏನು ಮಾಡೋಕ್ಕಾಗುತ್ತೆ? ನಾನು ಹುಟ್ಟಿ ಬೆಳೆದಿರೋಂಥ ಮನೇಲಿ ನಾನೇ ಹೆದರ್ಕೊಂಡ್ರೆ ಆಗುತ್ತಾ? ಧೈರ್ಯ ಮಾಡಿ ಬಂದೇ ಬಿಟ್ಟೆ. ಬೀಗ ತೆಗಿತಾ ಇದ್ದೀನಿ. ಈಗ ನೋಡಿ, ಗುರೂಜಿ ಹೇಳ್ದಂಗೆ ತೆಂಗಿನಕಾಯಿನ ಬಾಗಿಲಿಂದ ಉರುಳು ಬಿಡಬೇಕಂತೆ. ಅದೇ ರೀತಿ ನಾನು ತೆಂಗಿನಕಾಯನ್ನ ಉರುಳು ಬಿಡ್ತಾಯಿದ್ದೀನಿ. ಗುರೂಜಿ ಹೇಳಿದಂತೆಯೇ ಮಾರ್ಗದರ್ಶನದಂತೆ ನಡೀತಾ ಇದ್ದೀನಿ. ಇನ್ನೂ ಒಂದು ಬೀಗ ಇದೆ. ನೆಕ್ಸ್ಟು ಒಂದು ಡೋರ್ ಓಪನ್ ಮಾಡಬೇಕು. ಹೋಗ್ತಾ ಇದ್ದೀನಿ. ಕತ್ತಲು ಗೌ ಅಂತ ಇದೆ. ಕರೆಂಟ್ ಬೇರೆ ಇಲ್ಲ. ಡಿ ಪಿ ಆಫ್ ಮಾಡಿಬಿಟ್ಟಿದ್ದೀನಿ. ಡಿ ಪಿ ಆನ್ ಮಾಡಬೇಕೀಗ. ಮೇಲೆ ಡಿ ಪಿ ಆನ್ ಮಾಡ್ತಾಯಿದ್ದೀನಿ. ಬರ್ತಾ ಇಲ್ಲ. ಹೋಗೋದು ಬರೋದು ಮಾಡ್ತೈತೆ. ಲೂಸ್ ಕಾಂಟ್ಯಾಕ್ಟ್ ಆಗಿಬಿಟ್ಟೈತೆ. ಆದರೂ ಹೆಂಗೋ ಬಂತು. ಬಾಗಿಲು ತೆಗೆದೆ. ಓಪನ್ ಮಾಡ್ತಾಯಿದ್ದೀನಿ. ಮೇಲೆ ಈ ಚಿಲ್ಕ ಬೇರೆ ಹಾಕಿದ್ದೀನಿ. ಈ ಬಾಗಿಲದು ಚಿಲ್ಕ ತೆಗಿಬೇಕು. ಮೇಲೆ ಕೆಳಗಡೆ 2 ಚಿಲ್ಕ ತೆಗೆದೆ. ಮತ್ತೆ ಸ್ಕ್ರೀನ್ ಓಪನ್ ಮಾಡಬೇಕು. ಸ್ಕ್ರೀನ್ ಓಪನ್ ಮಾಡಿ ಮತ್ತೆ ತೆಂಗಿನಕಾಯಿನ ಒಳಕ್ಕೆ ಉರುಳು ಬಿಡಬೇಕು. ಉರುಳು ಬಿಟ್ಟಿದ್ದಾದ ನಂತರ ತಿರುಗದೆ ಹಿಂದೆ ನೋಡದೆ ಬಂದ್ಬಿಡಬೇಕು. ಇನ್ನು 2 ಅವರು ಈ ಕಡೆ ಬರೋ ಹಾಗಿಲ್ಲ. ಗುರೂಜಿ ಹೇಳಿದಂತೆ ಮಾರ್ಗದರ್ಶನದಲ್ಲೇ ನಡೆದುಕೊಂಡಿದ್ದೀನಿ. ಎಲ್ಲ ಮುಗೀತು. ಹೊರಡ್ತಾ ಇದ್ದೀನಿ. ತೆಂಗಿನಕಾಯಿ ಉರುಳು ಬಿಟ್ಟ ಮೇಲೆ ಗುರೂಜಿ ಹೇಳಿದಂತೆ 2 ಅವರ್ ನಂತರ ಭತ್ತದ ಅರಳು ಮತ್ತು ಬಿಳೆ ಸಾಸಿವೆ ಎರಡನ್ನು ಮಿಕ್ಸ್ ಮಾಡಿ ಮನೆ ತುಂಬ ಹರಡಬೇಕು. ಇದಾದ ನಂತರ ಹಸು ಕರ್ಕೊಂಬರೋದು. 2 ಗಂಟೆ ಆದಮೇಲೆ ಹಸು ಕರ್ಕೊಂಬಂದಿದ್ದೀವಿ. ನಮ್ಮ ಮನೆಯವರು ಕಾಲ್ಗೆ ಅರ್ಶಿನ ಕುಂಕುಮ ಇಕ್ತಾಯಿದ್ದಾರೆ. ನಮ್ಮ ಮನೆಯವ್ರು ಹೆದರ್ಕೊಂತ ಇದ್ದಾರೆ, ಎಲ್ಲಿ ಒದ್ಬಿಡ್ತದೋ ಅಂತ. ತುಂಬ ಹುಷಾರು. ನೋಡಿ, ನಮ್ಮ ಮನೆಯವ್ರು ಪೂಜೆ ಮಾಡ್ತಾಯಿದ್ದಾರೆ ಹಸುಗೆ ಒಳ್ಳೆಯದಾಗಲಿ ಅಂತ. ಬಾಳೆಹಣ್ಣು ಕೊಟ್ಟವ್ರೆ. ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ಹಸುನ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಾಹೇಬರು. ಏನೋ ಬಟ್ಲಾಗ ಇಟ್ಕೊಂಡವ್ರಲ್ಲಪ್ಪ. ತಿನ್ನಿಸ್ಬೇಕು ಹಸುಗೆ. ಅವಲಕ್ಕಿ ಇರಬೇಕು. ನಮ್ಮ ಮನೆಯವ್ರು ಎಳ್ಕೊಂಡು ಹೋಯ್ತವ್ರು ಒಳಕ್ಕೆ. ಏನೋ ಧೈರ್ಯ ಮಾಡಿಬಿಟ್ಟವ್ರಪ್ಪ. ಹೆಂಗೆ ಹೊಸ ಇಟ್ಕೊಂಬಿಟ್ಟವ್ರೆ. ಅವಲಕ್ಕಿ ಬೆಲ್ಲ ತಿನ್ನಿಸ್ತಾವ್ರೆ. ಎಲ್ಲ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಮ್ಮ.